ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಲಿವರ್ ಕಾಯಿಲೆಗಳಲ್ಲಿ ಅದು ಕಾಯಿಲೆ ಉಲ್ಬಣ ಆಗುವ ಮೊದಲನೇ ಪ್ರಾಥಮಿಕ ಹಂತದಲ್ಲಿ ಬರುವ ಚಿಹ್ನೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ದಟ್ ಮೀನ್ಸ್ ಅರ್ಲಿ ಸಿಂಪ್ಟಮ್ಸ್ ಆಫ್ ಲಿವರ್ ಡಿಸೀಸಸ್. ಮೊದಲನೇದಾಗಿ ಸ್ಪೈಡರ್ ವೇನ್ಸ್ ಅಂತ, ಒಳ್ಳೆ ಸ್ಪೈಡರ್ ಥರ ಕಾಣಿಸ್ತಾ ಇರುತ್ತೆ. ಇದು ಒಳಗಡೆ ಏನಾದರೂ ವೇನ್ ಅಬ್ಸ್ಟ್ರಕ್ಷನ್ ಆಗಿದ್ದರೆ ಈ ಥರ ಕಾಣಿಸುತ್ತೆ. ಈ ಚಿತ್ರದಲ್ಲಿ ತಾವು ನೋಡ್ಬೋದು. ಎರಡನೇದಾಗಿ ಪಾಮಾರ್ ಎರಿಥೀಮಾ ಅಂತ, ಅಂದರೆ ಅಂಗೈ ಎಲ್ಲ ಕೆಂಪಾಗಿರುತ್ತೆ. ಕಾರಣ ಈ ಕ್ಯಾಪಿಲರೀಸು, ಬ್ಲಡ್ ವೆಸಲ್ಸ್ ಎಲ್ಲ ದೊಡ್ಡದಾಗಿ ರಕ್ತ ಪರಿಚಲನೆ ಜಾಸ್ತಿ ಆಗ್ತಾ ಇರುತ್ತೆ. ನೀವುಗಳು ನೋಡಿರ್ಬೋದು, ಸದಾ ಆಲ್ಕೋಹಾಲ್ ತಗೊಳ್ಳೋರಲ್ಲಿ ಮುಖ ಮತ್ತು ಕೈ ಎಲ್ಲ ಕೆಂಪಾಗಿರುತ್ತೆ. ಮೂರನೇದು ಅಸೈಟಿಸ್ ಅಥವಾ ಸೋಲನ್ ಅಬ್ಡಮನ್, ಹೊಟ್ಟೆ ದಪ್ಪ ಆಗುತ್ತೆ. ಹೊಟ್ಟೆ ಒಳಗಡೆ ನೀರು ಸೇರಿಕೊಂಡು ಹೊಟ್ಟೆ ದಪ್ಪ ಆಗೋ ಸಾಧ್ಯತೆ ಇದೆ. ಇದಕ್ಕೆ ನಾವು ಅಸೈಟಿಸ್ ಅಂತ ಹೇಳ್ತೀವಿ. ನಾಲ್ಕನೇದು ಎಂಗಾಲ್ಡ್ ಅಬ್ಡಾಮಿನಲ್ ವೇನ್ಸ್ ಅಂತ ಹೇಳ್ತೀವಿ. ಯಾವಾಗ ಲಿವರ್ ತೊಂದರೆ ಶುರು ಆಯಿತು, ಒಳಗಡೆ ಅಬ್ಸ್ಟ್ರಕ್ಷನ್ನು, ಫ್ಲೋ ಎಲ್ಲ ಶುರು ಆಯಿತು, ಈ ರಕ್ತನಾಳಗಳು, ವೇನ್ಸ್ ಅಂತ ಏನು ಹೇಳ್ತೀವಿ, ಕೆಟ್ಟ ರಕ್ತನಾಳಗಳು ಹೊಟ್ಟೆ ಮೇಲೆ ದೊಡ್ಡದಾಗಿ ಕಾಣಿಸುತ್ತೆ. ವೆರಿಕೋಸ್ ವೇನ್ಸ್ ಆಗ್ಬೋದು, ಈಸೋಫೇಜಿಯಲ್ ವ್ಯಾಲಿಸಿಸ್, ರಕ್ತವಾಂತಿ ಆಗ್ಬೋದು. ಐದನೇದು ತುರಿಕೆ, ಇಚ್ಚಿಂಗ್ ಅಂತ ಹೇಳ್ತೀವಲ್ಲ, ತುರಿಸೋದು ಅಥವಾ ಕಡತ. ಇದು ಯಾವಾಗ ಲಿವರಲ್ಲಿ ಕೆಲಸ ಕಮ್ಮಿ ಆಯಿತು, ಈ ಟಾಕ್ಸಿಕ್ ಪ್ರಾಡಕ್ಟ್ಸ್ ದೇಹದಲ್ಲೇ ಉಳ್ಕೊಳ್ಳುತ್ತೆ. ಅಥವಾ ಜಾಂಡೀಸ್, ಯೆಲ್ಲೋ ಪಿಗ್ಮೆಂಟಿಂದ ಕೂಡ ತುರಿಕೆ ಸಾಮಾನ್ಯ. ಆರನೇದು ಶೋಲ್ಡರ್ ಬ್ಲೇಡ್ ಪೇನ್ ಅಂದರೆ ಅಥವಾ ಅಪ್ಪರ್ ಬ್ಯಾಕ್ ಪೇನ್ ಅಂತ ಹೇಳ್ತೀವಿ. ಈ ಥರ ಬಲಭಾಗದಲ್ಲಿ ಇಂಥ ಕಡೆ ಎಲ್ಲ ನೋವು ಶುರು ಆಗುತ್ತೆ. ಯಾಕೆಂದರೆ ಲಿವರು ಬಲಭಾಗದಲ್ಲಿರುತ್ತೆ, ಅದ್ರ ಮೇಲೆ ಡಯಾಫ್ರಮ್ ಇರುತ್ತೆ. ಲಿವರ್ ಯಾವಾಗ ಎನ್ಲಾರ್ಜ್ ಆಗುತ್ತೆ, ಡಯಾಫ್ರಮೆಟಿಕ್ ಇರಿಟೇಷನ್ ಆಗಿ ಅದರಿಂದ ಕೂಡ ಬಲಭುಜ, ಬಲ ಭಾಗದ ಬೆನ್ನು ಇದೆಲ್ಲ ನೋವು ಬರೋ ಸಾಧ್ಯತೆ ಇರುತ್ತೆ. ಇದು ಎಲ್ಲದರಲ್ಲೂ ಬರಬೇಕು ಅಂತೇನಿಲ್ಲ. ಕೆಲವು ಟ್ಯೂಮರ್ಗಳಲ್ಲಿ ಅಥವಾ ಕೆಲವು ತೊಂದರೆಗಳಲ್ಲಿ ಅಥವಾ ಉಲ್ಬಣ ಸ್ಥಿತಿಯಲ್ಲಿರುವ ಸಿರೋಸಿಸ್ ಆಫ್ ಲಿವರ್ ಅಂಥ ಕಡೆ ಎಲ್ಲ ಬರೋ ಸಾಧ್ಯತೆ ಇರುತ್ತೆ. ಏಳನೇದು ಡಾರ್ಕ್ ಪ್ಯಾಚಸ್ ಆನ್ ದ ಸ್ಕಿನ್, ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ನೀವು ಕೇಳಿರ್ಬೋದು. ಕೆಲವರಿಗೆ ಈ ಕುತ್ತಿಗೆ ಚರ್ಮ ದಪ್ಪ ಆಗಿ ಇಲ್ಲೆಲ್ಲ ಕಪ್ಪಾಗಿ ಗೆರೆಗೆರೆ ಇರುತ್ತೆ. ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡಿ. ಇದು ಸಾಧಾರಣ ಡಯಾಬಿಟಿಸ್ ಬರೋ ಮುಂಚೆ ಅಥವಾ ಲಿವರ್ ಕಾಯಿಲೆ ಇರೋರಿಗೆ ಇದು ಸರ್ವೇ ಸಾಮಾನ್ಯ. ಎಂಟನೇದು ನೇಲ್ ಚೇಂಜಸ್, ಈ ಉಗುರಿನಲ್ಲಿ ಬದಲಾವಣೆ ಆಗುತ್ತೆ. ಈ ವರ್ಟಿಕಲ್ ಲೈನ್ಸ್ ಬರ್ಬೋದು, ಮುರುಟ್ಕೋಬೋದು ಮತ್ತು ಡಿಫಾರ್ಮ್ ಆಗ್ಬೋದು. ಇದು ಕೂಡ ಲಿವರ್ದು ಒಂದು ಚಿಹ್ನೆ. ಒಂಬತ್ತನೇದು ಡಾರ್ಕ್ ಕಲರ್ಡ್ ಯೂರಿನ್ ಅಥವಾ ಯೆಲ್ಲೋ ಕಲರ್ಡ್ ಯೂರಿನ್ ಹೋಗುತ್ತೆ. ಅಲ್ಲಿ ಆವಾಗ ಯೆಲ್ಲೋ ಕಲರ್ ಯೂರಿನ್ ಹೋದಾಗ ಅದಾಗಲೇ ಉಲ್ಬಣ ಸ್ಥಿತಿಯಲ್ಲಿ ಇರುತ್ತೆ. ಜಾಂಡೀಸ್, ಯೆಲ್ಲೋ ಪಿಗ್ಮೆಂಟ್ ಏನು ಬಿಲಿರುಬಿನ್ ಅಂತ ಹೇಳ್ತೀವಿ, ಅದು ಯೂರಿನಲ್ಲಿ ಕಾಣಿಸ್ಕೊಂಡು ಹಳದಿ ಬಣ್ಣ ತೆಗೆಯುತ್ತೆ. ಹತ್ತನೇದು ಜಾಂಡೀಸ್, ಯೆಲ್ಲೋ ಡಿಸ್ಕಲರೇಷನ್ ಆಫ್ ದ ಸ್ಕ್ಲೀರಾ ಅಂತ ಹೇಳ್ತೀವಿ. ಈ ಕಣ್ಣಿನ ಗುಡ್ಡೆಯಲ್ಲಿ ಬಿಳಿ ಇರುತ್ತಲ್ಲ, ಅದೆಲ್ಲ ಹಳದಿ ಆಗುತ್ತೆ. ಚರ್ಮ ಕೂಡ ಹಳದಿ ಆಗ್ಬೋದು. ಇದೆಲ್ಲ ಭಾಳ ಉಲ್ಬಣ ಸ್ಥಿತಿಯಲ್ಲಿ. ಯಾವಾಗ ನಾವು ಜಾಂಡೀಸ್ ಕಾಣಿಸ್ಕೊಂತು ಆಲ್ರೆಡಿ ಇದು ಪ್ರಾಥಮಿಕ ಚಿಹ್ನೆ ಅಲ್ಲ, ಉಲ್ಬಣ ಸ್ಥಿತಿಯಲ್ಲಾಗಿರುತ್ತೆ. ಈ ಮೇಲೆ ಹೇಳಿದ ಯಾವುದೇ ಚಿಹ್ನೆಗಳಾಗಲಿ ಕಂಡು ಬಂದರೆ ತಕ್ಷಣ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ಹತ್ತಿರ ಇರುವ ಫಿಸಿಷಿಯನ್ ಅವರ ಹತ್ರ ತೋರಿಸಿದಾಗ ಅವರು ಕೂಲಂಕಷವಾಗಿ ಪರೀಕ್ಷೆ ಮಾಡಿ ಲಿವರ್ ಪ್ರಾಬ್ಲಮ್ ಇದೆಯೋ ಇಲ್ವೋ, ಫ್ಯಾಟಿ ಲಿವರ್ ಇದೆಯಾ, ಸಿರೋಸಿಸ್ ಇದೆಯಾ, ಅಥವಾ ಗಾಲ್ ಬ್ಲ್ಯಾಡರು, ಬೈಲ್ ಡಕ್ಟ್ ಸ್ಟೋನ್ ಇದೆಯಾ, ಅಬ್ಸ್ಟ್ರಕ್ಷನ್ ಇದೆಯಾ, ನಾವು ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತ ಹೇಳ್ತೀವಿ. ಆ ಥರ ಇದೆಲ್ಲ ಕೂಲಂಕಷವಾಗಿ ಟೆಸ್ಟ್ ಮಾಡಿ LFT ಅಂತ ಹೇಳ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ. ಲಿವರ್ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾಯಿದೆ ಇದ್ರ ಬಗ್ಗೆ ಅವರು ತಿಳ್ಕೊಂಡು ಸೂಕ್ತವಾದ ಚಿಕಿತ್ಸೆ ಕೊಡ್ತಾರೆ. ಇಷ್ಟು ಹೇಳಿ ನಾನು ಇಂದಿನ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ನಮಸ್ಕಾರ.